ಆಚಾರ್ಯ ಶ್ರೀ ಅಮೃತಚಂದ್ರ ದೇವೋಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಿರುವಂತಹ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ ಚತುರ್ಥ ಮಂಗಲಮಯ ಕಲಶಿದೆ. ಸಂಯದೃಷ್ಟೇರ್ಭವತಿ ನಿಯತಂ ಜ್ಞಾನವೈರಾಗ್ಯಶಕ್ತಿಃ ಸ್ವಂ ವಸ್ತು ತ್ವಂ ಕಲಯಿತುಮಯಂ ಸ್ವಾನ್ಯರೂಪಾಪ್ತಿಮುಕ್ತ್ಯಾ ಯಸ್ಮಾತ್ ಜ್ಞಾತ್ವಾ ವ್ಯತಿಕರವಿದಂ ತತ್ವತಃ ಸ್ವಂ ಪರಂ ಚ ಸ್ವಸ್ಮಿನ್ನಾಸ್ತೆ ವಿರಮತಿ ಪರಾ ಸರ್ವತೋ ರಾಗಯೋಗಾತ್. ಯಸ್ಮಾತ್ ಅಯಂ ಸ್ವಸ್ಮಿನ್ ಅಸ್ತೆ ಪರಾತ್ ಸರ್ವತಃ ರಾಗಯೋಗಾತ್ ವಿರಮತಿ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಯು ಸಹಜವಾಗಿಯೇ ಶುದ್ಧ ಸ್ವರೂಪದಲ್ಲಿ ಅನುಭವ ರೂಪನಾಗುತ್ತಾನೆ. ಹಾಗೂ ಉದ್ಗಲ ದ್ರವ್ಯದ ಉಪಾಧಿಯಿಂದ ಎಷ್ಟು ರಾಗಾದಿ ಅಶುದ್ಧ ಪರಿಣತಿ ಇದೆ ಅದರಿಂದ ಎಲ್ಲ ಪ್ರಕಾರವಾಗಿ ರಹಿತನಾಗುತ್ತಾನೆ. ಉದ್ಗಲ ದ್ರವ್ಯದ ಉಪಾಧಿಯಿಂದ ಎಷ್ಟು ರಾಗಾದಿ ಅಶುದ್ಧ ಪರಿಣತಿ ಇದೆ ತನ್ನದು. ಯಾವುದ ಶುದ್ಧ ಸ್ವರೂಪದ ಅನುಭವ ಆಗ್ತಾ ಇದೆ, ಶುದ್ಧ ಸ್ವರೂಪದ ಅನುಭವ ಆಗ್ತಾ ಇದೆ ಅರ್ಥಾತ್ ಪ್ರತ್ಯಕ್ಷ ಅನುಭವ ಯಾವ ಸಮಯದಲ್ಲಿ ಪೂರ್ವದೊಳಗ ಆಗಿತ್ತೋ ಆ ಅನುಭವದಲ್ಲಿ ಯಾವ ನಿಜಾತ್ಮ ಬಂದಿದ್ದನೋ ಆ ನಿಜಾತ್ಮನೇ ತಾನೆನ್ನುವ ರೂಪದ ಪರಿಣತಿ ಆಗ್ತಾ ಇದೆ. ಆ ಪರಿಣತಿಯ ಅನುಭೂತಿ ಇದೆ. ಒಂದು ಮಾತು. ಎರಡನೇದ್ದು ಏನಿದೆ? ಎರಡನೇದ್ದ ಉದ್ಗಲ ದ್ರವ್ಯದ ಅರ್ಥಾತ್ ಕರ್ಮದ ಉಪಾಧಿಯಿಂದ ಯಾವ್ಯಾವ ಪರಿಣತಿ ಸ್ವಯಂ ತನ್ನದಾಗ್ತಾ ಇದೆಯೋ ಅದನ್ನು ತಿಳಿತಾ ಇದ್ದಾನೆ. ಆದರೆ ಹೇಗೆ ತಿಳಿತಾ ಇದ್ದಾನೆ? ಅದು ಕರ್ಮದ ಉಪಾಧಿಯಿಂದ ಆಗುವಂಥ ಪರಿಣತಿ. ಅದು ನನ್ನ ಸ್ವಭಾವ ಅಲ್ಲ ಅಂಥೇಳಿ ವಿಕಲ್ಪ ಇಲ್ಲ. ಆದರೆ ಅದರದ ಸ್ವೀಕಾರ ಸ್ವಭಾವ ರೂಪದಿಂದ ಆಗತಾನೆ ಇಲ್ಲ. ಜೀವದಲ್ಲೇ ಸಾಧಕ ಅವಸ್ಥೆಯೊಳಗ ಎರಡು ಪ್ರಕಾರದ ಕಾರ್ಯ ಆಗ್ತಾ ಇರ್ತಿದೆ. ಅದನ್ನೇ ಭೇದ ವಿಜ್ಞಾನ ಅಂಥೇಳಿ ಹೇಳಿದ್ದಾರೆ. ಎರಡು ಪ್ರಕಾರದ ಕಾರ್ಯ ಯಾವುದ ಅನಾದಿ ಕಾಲದಿಂದ ಎರಡಿದ್ರೂ ಕೂಡ ಏಕ ಪ್ರಕಾರದ ಅನುಭೂತಿ ಆಗ್ತಾ ಇತ್ತಲ್ಲ ಅದು ಬಿಟ್ಟು ಹೋಗಿ ಯಾವುದ ಸಂಪೂರ್ಣ ವಿಶ್ವದಿಂದ ಅತ್ಯಂತ ಪೃಥಕ್ ಇರುವಂಥ ನಿರಾಕುಲ ಶಾಂತ 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 ಸ್ವರೂಪ ಏನಿದೆಯೋ ಆ ಸ್ವರೂಪದ್ದೇನ ಅನುಭೂತಿ ಒಂದು ಸಮಯ ಆದದ್ದಿದೆಯೋ ಆ ಅನುಭೂತಿಯ ಸಮಯದೊಳಗ ಯಾವ ಪ್ರಕಾರ ತನ್ನ ಸ್ವೀಕೃತಿ ಇತ್ತೋ ಆ ಸ್ವೀಕೃತಿ ರೂಪದಿಂದನ ಜ್ಞಾನದ ಪರಿಣಮನ ನಡೆದದ್ದೇ ಇದೆ. ಮತ್ತು ಯಾವುದ ಅನಾದಿಯಿಂದ ಪರದ ಜೊತೆಗೆ ಏಕತ್ವದ ಸಂಸ್ಕಾರ ಇತ್ತೋ ಅದರ ಫಲಸ್ವರೂಪವಾಗಿ ಇನ್ನೂ ಅಶುದ್ಧ ರೂಪದ ಪರಿಣತಿ ನಡೆದದ್ದೇ ಇದೆಯೋ ಆ ಅಶುದ್ಧ ರೂಪದ ಪರಿಣತಿಯಿಂದ ತನ್ನ ಭಿನ್ನತೆಯ ಸ್ಪಷ್ಟ ಸ್ವೀಕೃತಿ ಅವನಿಗಿದೆ. ನಾನಿದರಿಂದ ಭಿನ್ನ ಇದ್ದೇನೆ ಅನ್ನೋ ವಿಕಲ್ಪ ಇಲ್ಲ. ಸ್ವಲ್ಪ ತಿಳ್ಕೊಳ್ಳೋದು. ಆ ಯಾವ ಪರಿಣತಿ ಇದೆಯೋ ಆ ಪರಿಣತಿ ಅವನ ಸ್ವರೂಪದೊಳಗೆ ಸ್ವಲ್ಪ ಕೂಡ ಏಕತೆಯನ್ನು ಪ್ರಾಪ್ತ ಮಾಡಿಕೊಳ್ತಾ ಇಲ್ಲ. ಅದ್ಭುತ ಮಾತಿದೆ. ಎರಡು ಇರುವೆಳೆದೊಳಗೂ ಕೂಡ ಎರಡೂ ಏಕರೂಪವಾಗಿ ಪರಿಣಮನ ಮಾಡ್ತಾ ಇರುವಂಥ ಸ್ಥಿತಿಯೊಳಗೂ ಕೂಡ ಒಂದನ್ನು ಸರ್ವಥಾ ಬಿಟ್ಟು ಬಿಡೋದ ಮತ್ತು ಒಂದರದ್ದೇ ಅನುಭವ ಮಾಡೋದ. ಇದು ಸಾಧನಾ ಮಾರ್ಗ ಇದೆ. ಈ ಪ್ರಕಾರದ ಸಾಧನೆಯಿಂದನ ಜೀವ
ನೇರವಾಗಿ ಮೋಕ್ಷದೊಳಗೆ ಹೊರಟು ಹೋಗ್ತಾನೆ. ಮತ್ತು ಅಲ್ಲಿ ಯಾವೂ ಪರದ ಸಂಬಂಧವೇ ಅವನ ಭಾವದೊಳಗೆ ಬರುವುದಿಲ್ಲ. ಭಾವದೊಳಗೆ ಪರದ ಸಂಬಂಧ ಇರುವೆಳೆದೊಳಗೆ ಕೂಡ ಆ ಪರದಿಂದ ಭಿನ್ನ ಸ್ವಭಾವದ್ದೇ ಅನುಭೂತಿ. ಅರೆ, ಪರದಿಂದ ಭಿನ್ನ ಸ್ವಭಾವದ್ದೇ ಅನುಭೂತಿ ಪರದಿಂದ ಭಿನ್ನ ರೂಪವಾಗಿ ಇಲ್ಲ. ಪರದ ಜೊತೆಗೆ ಏಕರೂಪ ಇರುವೆಳೆದೊಳಗೂ ಕೂಡ ಆ ಪರದ ಸ್ವಲ್ಪ ಕೂಡ ಗಂಧನ ಬರುವುದಿಲ್ಲ, ಸ್ವದನ ಆನಂದ ಬರ್ತಿದೆ. ಆನಂದ ಬರ್ತಿದೆ ಅನ್ರಿ, ಅಥವಾ ಕ್ಷುಬ್ಧತೆ ಇಲ್ಲದ ನಿರಾಕುಲ ಶಾಂತಿ ಬರ್ತಿದೆ ಅಂದರೆ, ಬರ್ತಿದೆ ಅನ್ನೋದಕ್ಕಿಂತ ಯಾವುದ ಶಾಂತಿ ಇದೆಯೋ ಆ ಶಾಂತಿಯೊಳಗೆ ಭಂಗ ಬರುವುದಿಲ್ಲ. ಶಾಂತಿ ಶಾಂತಿ ನಿರಾಕುಲತೆ ಹೇಗಿದೆಯೋ ಹಾಗೇ ಪರಿಣಮಿತ ಆಗ್ತಿದೆ. ಜೀವನಿಗೆ ಈ ಮಾತ, ಈ ಜ್ಞಾನ ಆಗೋದು ಬಹಳ ಕಠಿಣ ಇದೆ. ಯಾಕೆ ಅಂತಂದ್ರೆ ಅವು ಎರಡರ ಏಕತೆಯೊಳಗನ ಕರ್ಮದ ಉಪಾಧಿಯಿಂದ ಆಗುವಂಥ ಅಶುದ್ಧ ಪರಿಣತಿ ಮತ್ತು ಸ್ವಭಾವ ಅದರಲ್ಲೇ ಒಂದಾಗಿ ಹೋಗಿರುವುದು. ಇವು ಎರಡೂ ಏಕರೂಪದಿಂದ ಪರಿಣಮನೂ ಆಗ್ತಿದೆ, ಅನುಭವದೊಳಗನೂ ಬರ್ತಾ ಇದೆ. ಇಂಥ ಸ್ಥಿತಿಯೊಳಗ ಅವು ಎರಡನ್ನ ಎರಡು ಮಾಡೋದು ಮೂಲ ಕಠಿಣ ಮಾತಿದೆ. ಎರಡನ್ನ ಎರಡು, ಅರೆ ಎರಡು ಇದಾವೆ, ಈ ಮಾತು ಸರಿ. ಹೇಗಿದ್ದಾವೆ ಎರಡ? ಲಕ್ಷಣದಿಂದ ಎರಡಿದಾವೆ, ವಸ್ತು ಸಾಪೇಕ್ಷಿ ಎರಡಿದಾವೆ. ಆದರೆ ಜ್ಞಾನ ಶ್ರದ್ಧೆ ಅನುಭೂತಿಯೊಳಗ ಏಕರೂಪವಾಗಿನ ಅನಂತ ಕಾಲದಿಂದ ಅನುಭವ ಆಗ್ತಾ ಇತ್ತು. ಅಂಥ ಅನುಭವದೊಳಗ ಭೇದ ಮಾಡೋದು ಮೊದಲ ಅನಂತ ಪುರುಷಾರ್ಥದ ಮಾತು. ಇನ್ನು ಭೇದ ಮಾಡಿದ ನಂತರ ಕೂಡ ಅದು ಸರ್ವಥಾ ಎರಡಾಗಿ ಹೋಗುವುದಿಲ್ಲ, ಕಾಷ್ಠದ ತುಂಡುಗಳ ಹಾಗೆ. ಅದು ಮತ್ತು ನೀರಿನ ಪ್ರವಾಹದ ಹಾಗೆ ಎರಡು ಕೂಡಿದ್ದನೇ ಇದೆ ರೀ. ಕೂಡಿದ್ದನೇ ಇರುವೆಳೆದೊಳಗ ಒಂದನ್ನು ಬಿಟ್ಟ ಒಂದರದ್ದೇ ಅನುಭವ ಮಾಡುವುದ, ಒಂದನ್ನು ಗೌನ ಮಾಡಿ ಅಭಾವ ಮಾಡಿ ಒಂದರಲ್ಲಿನ ತನ್ನತನದ ಸ್ವೀಕಾರ ಮಾಡುವುದ, ಒಂದರದ್ದೇ ಜ್ಞಾನ ವರ್ತಿಸ್ತಾ ಇರುವುದ, ಇದು ನಿಜವಾಗಿ ಮಹಾಪುರುಷಾರ್ಥ, ಅರೂಪಿ ಪುರುಷಾರ್ಥದ ಮಾತಿದೆ. ಹೊರಗಡೆ ರೂಪಿ ಇಂದ್ರಿಯ ಜ್ಞಾನದ ಮೂಲಕ ತಿಳಿದು ಬರುವಂತಹದ್ದು ಯಾವ ಪ್ರವೃತ್ತಿ ಆಗ್ತಾ ಇಲ್ಲ. ಅರೆ, ಮನೆ ಬಿಟ್ಟಿದ್ದಾರೆ, ಪರಿವಾರದ ತ್ಯಾಗ ಮಾಡಿದ್ದಾರೆ, ರಾಜ್ಯ ಧನ ಕುಟುಂಬದ ತ್ಯಾಗ ಮಾಡಿದ್ದಾರೆ, ಶರೀರದ ಮೇಲಿರುವಂಥ ವಸ್ತ್ರ ಅಲಂಕಾರಗಳ ತ್ಯಾಗ ಮಾಡಿದ್ದಾರೆ, ನಗರದೊಳಗ ಗೃಹದೊಳಗ ವಾಸ ಮಾಡುವುದನ್ನು ಬಿಟ್ಟು ಕಾನನದೊಳಗ ಗುಹೆಯೊಳಗ ವಾಸ ಮಾಡ್ತಾ ಇದ್ದಾರೆ. ಇದರಿಂದ ಧರ್ಮ ಇದೆ ಏನ್ರಿ? ಇದರೊಳಗೆ ಎಷ್ಟು ಅಂಶದಿಂದ ಧರ್ಮ ಇದೆ ರೀ? ಹಾಗಾದ್ರೆ ಧರ್ಮ ಏನಿದೆ, ಭೇದ ವಿಜ್ಞಾನ ರೂಪದ ಧರ್ಮ ಏನಿದೆ, ಯಾವ ಭೇದ ವಿಜ್ಞಾನ ರೂಪದ ಸಾಧನಾ ಮಾರ್ಗ ಇದೆ, ಯಾವ ಭೇದ ವಿಜ್ಞಾನ ರೂಪದ ಸಾಧನೆಯಿಂದ ಸಾಕ್ಷಾತ್ ಮೋಕ್ಷ ರೂಪದ ಸಿದ್ಧಿ ಆಗುವುದಿದೆ ಸಾಧ್ಯದ, ಅದು ಎಲ್ಲಿ ಇಂದ್ರಿಯ ಗೋಚರಿದೆ? ಅದು ಎಲ್ಲಿ ತಿಳಿದು ಬರುವುದಿದೆ? ಇತರರಿಗೆ ತಿಳಿದು ಬರುವ ಮಾತೇ ಇಲ್ಲ. ಹಾಗಾದರೆ ತಿಳಿಸಿಯಾಗ ಕೊಡೋದು, ಅದನ್ನು ತಿಳಿದು ಬರುವ ಮಾತು ಇಲ್ಲ ಸ್ವಯಮೇವ. ಆದರೆ ತಿಳಿಸಿಯಾಗ ಕೊಡೋದ? ತಿಳಿಸಿ ಕೊಡೋದೆ ಹಾಗ? ತಿಳಿಸಿ ಹೀಗೆ ಕೊಡೋದ? ಮನೆ ಬಿಟ್ಟಿದ್ದಾನೆ, ಶರೀರದ ವ್ಯಾಮೋಹ ಬಿಟ್ಟಿದ್ದಾನೆ, ವಸ್ತ್ರ ಅಲಂಕಾರಗಳನ್ನು ಬಿಟ್ಟಿದ್ದಾನೆ, ಕಾನನದೊಳಗೆ ವಾಸ ಮಾಡ್ತಾ ಇದ್ದಾನೆ, ಪರಿವಾರದ ತ್ಯಾಗ ಮಾಡಿದ್ದಾನೆ, ಒಂದೇ ಸಲ ಆಹಾರ ಮಾಡ್ತಾನೆ, ಹೀಗೆ ಇದರ ಮೂಲಕ ತಿಳಿಸಿಕೊಡುವುದಿದೆ. ಆದರೆ ಇದು ಯಾವುದರಿಂದನೂ
ಸಾಧ್ಯದ ಸಿದ್ಧಿ ಆಗುವಂಥದ್ದ ಸ್ವಲ್ಪ ಕೂಡ ಇಲ್ಲ. ಇದರಿಂದ ಏನಾಗ್ತಿದೆ, ಇದೇನು ತಿಳಿಸಿಕೊಡ್ತಾರೆ, ಸಾಧನೆ ಸ್ವರೂಪ ಹೀಗಿದೆ ಅಂಥೇಳಿ ಏನು ತಿಳಿಸಿಕೊಟ್ಟಿದ್ದಾರೆ ಜೈನ ದರ್ಶನದೊಳಗ, ಅದನ್ನು ತಿಳಿದು ತಗೊಂಡ ಅದರ ಬಗ್ಗೆ ಮಹಿಮೆ ತಂದುಕೊಂಡ ಆ ಪ್ರಕಾರದ ಅವಸ್ಥಾ ವಿಶೇಷವನ್ನ ಧರ್ಮ ಅಂಥೇಳಿ ನಂಬಿ ಆಧರಿಸುವ ಜೀವನಿಗೆ ಏನಾಗ್ತಿದೆ ರೀ, ಧರ್ಮ ತಿಳಿದು ಬರ್ತಿದೆಯೋ, ಧರ್ಮದ ಪ್ರಾಪ್ತಿ ಮಾಡಿಕೊಳ್ಳುವ ಅವಸರ ಇದೆಯೋ, ಅಥವಾ ಪುಣ್ಯ ರೂಪದ ಸಂಸಾರ ಆಗ್ತಿದೆ. ಅಂದ್ರೆ ನಾವು ಒಟ್ಟಿನಲ್ಲಿ ಅವ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೇ ಆದ್ರೆ, ಅಂದ್ರನ ಇಲ್ಲಿ ಹೇಳುವ ಮಾತು ಇದೆ, ಅದನ್ನು ತಿಳಿಸಿಕೊಡುವ ಸಾಮರ್ಥ್ಯ ಯಾರಲ್ಲೇನೂ ಯಾವುದೇ ಪ್ರಕಾರದಿಂದ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಯಾವ ತಿಳ್ಕೊಳ್ಬೇಕ ಅಂತನೋ ಅವ ಸ್ವಯಂ ತನ್ನ ಜ್ಞಾನವನ್ನ ಇಂದ್ರಿಯಾತೀತ ಮಾಡಿ ತಿಳ್ಕೊಳ್ಬೇಕಾಗಿದೆ. ಯಾವ ಸ್ವಯಂ ತನ್ನ ಜ್ಞಾನವನ್ನ ಇಂದ್ರಿಯಾತೀತ ಮಾಡಿ ಧರ್ಮಾತ್ಮ ಧರ್ಮದ ಸಾಧನೆಯನ್ನ ತಿಳಿತಾನೋ ಅವನಿಗೆ ಆ ಇಂದ್ರಿಯಾತೀತ ಜ್ಞಾನದಿಂದ ತಿಳಿದು ಬರುವುದಿದೆ ವಿನಃ ಬಾಹ್ಯದಿಂದ ತಿಳಿದು ಬರುವುದಿಲ್ಲ. ಅಂಥೇಳಿನ ನಾವು ತಾವ ಇನ್ನೂ ಇದೇ ಇಂದ್ರಿಯ ಜ್ಞಾನದಿಂದ ತಿಳಿದು ಬರುವಂಥ ಧರ್ಮದಲ್ಲಿ ರಾಗರೂಪವಾಗಿ ಪರಿಣಮನ ಮಾಡ್ತಾ ಅನಂತ ಸಂಸಾರದೊಳಗ ಸ್ವಲ್ಪ ಕೂಡ ಚ್ಯುತಿ ಬರದೇ ಇರುವ ಹಾಗೆ ಸಂಸಾರದಲ್ಲಿ ನಾವು ಇದ್ದೇವೆ. ಸಂವರ ಮತ್ತು ನಿರ್ಜರಿ ಅಥವಾ ಸಮ್ಯಕ್ ದರ್ಶನ ಜ್ಞಾನ ಅಥವಾ ಸ್ವಪರಗಳ ಭೇದ ವಿಜ್ಞಾನ, ಇದು ಏನಿದೆ ಇದರ ಸ್ವರೂಪವನ್ನ ಜೀವ ತಾನೇ ತನ್ನ ಜ್ಞಾನದ ಯೋಗ್ಯತೆಯ ಬಲದಿಂದ ಕಾಲಲಬ್ಧಿ ಪಡೆದು ತಿಳ್ಕೊಳ್ಳಬಹುದಾಗಿದೆ, ತಿಳ್ಕೊಳ್ಳುತ್ತಾನೆ. ಆದ್ರೆ ಯಾರೂ ತಿಳಿಸಿಕೊಡುವ ಸಾಧ್ಯತೆ ಇಲ್ಲ, ತಿಳಿಸಿಕೊಡುವುದರಿಂದ ತಿಳಿದು ಬರುವುದಿಲ್ಲ. ಯಾಕೆ ಅಂತಂದ್ರೆ ಇವನ ಹತ್ರ ಇರೋದು ಇಂದ್ರಿಯ ಜ್ಞಾನ ರೀ, ಮತ್ತು ಧರ್ಮ ಇದೆ ಅತೀಂದ್ರಿಯದ ವಿಷಯ ರೀ. ಇಷ್ಟರ ಸ್ಪಷ್ಟ ಇದೆ ಏನಿಲ್ರಿ. ಇವನ ಹತ್ರ ಇರೋದು ಒಂದೇ ಸಾಧನ, ಏನ ಇಂದ್ರಿಯ ಜ್ಞಾನ. ಧರ್ಮ ಹೇಗಿದೆ, ಅತೀಂದ್ರಿಯ ವಸ್ತು ಇದೆ ರೀ ಅದ. ಹಾಗಾದ್ರೆ ಇಲ್ಲಿ ಸ್ಪಷ್ಟ ರೂಪದಿಂದ ನಾವು ತಾವು ನಿರ್ಣಯಕ್ಕೆ ಬರಬೇಕಾದಂಥ ಪ್ರಸಂಗ ಇದೆ. ಇಂದ್ರಿಯಗಳ ಮಾಧ್ಯಮದಿಂದ ಎಲ್ಲಿಯವರೆಗೆ ನನ್ನ ಜ್ಞಾನ ಪ್ರವೃತ್ತಿ ಮಾಡಿ ಆ ಪ್ರವೃತ್ತಿಯೊಳಗ ಸುಖದ ಮಾರ್ಗ ಅಥವಾ ಮೋಕ್ಷದ ಮಾರ್ಗದ ಅನ್ವೇಷಣೆ ಮಾಡಲಿಕ್ಕೆ ಹೋದ್ರೆ ಎಂದೂ ಸುಖದ ಮಾರ್ಗ ಅಥವಾ ಮೋಕ್ಷದ ಮಾರ್ಗ ಸಿಗುವುದು ಸಾಧ್ಯ ಇಲ್ಲ. ಇಲ್ಲೇನು ಹೇಳ್ತಾ ಇದ್ದರು, ಎರಡು ಮಾತ್ರೆ ನಡೀರಿ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಯು ಸಹಜವಾಗಿಯೇ ಶುದ್ಧ ಸ್ವರೂಪದಲ್ಲಿ ಅನುಭವ ರೂಪನಾಗುತ್ತಾನೆ. ಯಾವ ಕಾರಣದಿಂದ? ಎರಡು ಪ್ರಕಾರದ ಶಕ್ತಿ ಪ್ರಗಟಾಗಿದ್ದಾವೆ ಅಂಥೇಳಿ ಹೇಳಿದ್ರಲ್ಲ. ಎರಡು ಪ್ರಕಾರದ ಶಕ್ತಿ ಯಾವ? ಒಂದು ಶುದ್ಧ ಸ್ವರೂಪದ ಅನುಭವ ರೂಪ ತಿಳಿಯುವಿಕೆ, ಎರಡನೇದ್ದೇನ ಎಷ್ಟು ಪರದ್ರವ್ಯ ಅರ್ಥಾತ್ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮಗಳಿದಾವೆಯೋ ಅವು ಎಲ್ಲವೂ ಜ್ಞೇಯ ರೂಪದ ಪರದ್ರವ್ಯದವೆ. ಹೀಗೆ ಯಾವನ ದೃಷ್ಟಿಯೊಳಗೆ ಬಂದದ್ದು ಇದೆಯೋ ಅವ ಸಮ್ಯಕ್ ದೃಷ್ಟಿ ಅದಂತೆ. ಈ ಪ್ರಕಾರ ಯಾವ ಜೀವದ ದೃಷ್ಟಿಯೊಳಗ ಬಂದದ್ದು ಇದೆಯೋ ಆ ಸಮ್ಯಕ್ ದೃಷ್ಟಿ ಜೀವ ಆ ಕಾರಣದಿಂದ ಏನು ಮಾಡ್ತಾನೋ ಸಹಜವಾಗಿನ ಶುದ್ಧ ಸ್ವರೂಪದಲ್ಲಿ ಅನುಭವ ರೂಪನಾಗುತ್ತಾನೆ.
ಶುದ್ಧ ಸ್ವರೂಪದಲ್ಲಿ, ಶುದ್ಧ ಸ್ವರೂಪದ ಅಲ್ಲ, ಶುದ್ಧ ಸ್ವರೂಪದಲ್ಲಿ ಅನುಭವ ರೂಪನಾಗುತ್ತಾನೆ. ಏನಿದೆ ರೀ ಶಬ್ದ? ಶುದ್ಧ ಸ್ವರೂಪದಲ್ಲಿ. ಎಲ್ಲಿದೆ ಶುದ್ಧ ಸ್ವರೂಪ? ನಿನ್ನೆ ಬಂದಿತ್ತಲ್ಲ ಅನುಭವದೊಳಗ, ಮೊನ್ನೆ ಬಂದಿತ್ತಲ್ಲ, 4 ತಿಂಗಳ ಮೊದಲು ಬಂದಿತ್ತಲ್ಲ, ನಿರಂತರ ಅದರದೇ ಅನುಭವ ರೂಪ ಶುದ್ಧ ಸ್ವರೂಪದಲ್ಲಿ. ಅರ್ಥಾತ್ ಜ್ಞಾನ ಯಾವುದರಲ್ಲಿ ಮಗ್ನ ಇದೆಯೋ ಅದರದ ಅನುಭವ ಮಾಡ್ತಿದ್ದೀರಿ. ಹಾಗಾದ್ರೆ ಶುದ್ಧ ಸ್ವರೂಪ ಯಾವುದು? ಬಹಳ ಅದ್ಭುತ ಮಾತಿದೆ ರೀ. ಶುದ್ಧ ಸ್ವರೂಪ ಯಾವುದು? ಈ ಸಮಯದಲ್ಲಿ ಅನುಭವದೊಳಗೆ ಬರ್ತಾ ಇಲ್ಲ. ಕಾರ್ಯ ಕಠಿಣ ಬಹಳ ಇದೆ ರೀ, ಲಕ್ಷ್ಯದೊಳಗೆ ಬರೋದನ್ನ ಕಠಿಣ ಇದೆ. ಈ ಸಮಯದಲ್ಲಿ ಅನುಭವದೊಳಗೆ ಬರ್ತಾ ಇಲ್ಲ. ಆದರೆ ಯಾವಾಗ ಭೇದ ವಿಜ್ಞಾನದ ಅಪೂರ್ವ ಪುರುಷಾರ್ಥದ ಮೂಲಕ ಸಂಪೂರ್ಣ ವಿಶ್ವದ ಅಭಾವ ಮಾಡಿ ಯಾವ ಅರೂಪಿ ಚೈತನ್ಯಮಯ ಅನಂತ ಶಕ್ತಿ ಸಂಪನ್ನ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತವಿರುವಂಥ ಆ ಶುದ್ಧ ಸ್ವರೂಪದ ಅನುಭವ 1 ಸಮಯ 2 ಸಮಯ ಆಗಿತ್ತೋ, ಆ ಅನುಭವದಲ್ಲೇ, ಆ ಶುದ್ಧ ಸ್ವರೂಪದಲ್ಲೇ, ಅನುಭವದಲ್ಲಿ ಅಲ್ಲ, ಆ ಶುದ್ಧ ಸ್ವರೂಪದಲ್ಲಿ. ಯಾವ ಶುದ್ಧ ಸ್ವರೂಪದಲ್ಲಿ? ಅಲ್ಲಿ ಅನುಭವದೊಳಗೆ ಬಂದಿತ್ತಲ್ಲ, ಆ ಶುದ್ಧ ಸ್ವರೂಪದಲ್ಲಿ. ಇದು ನನ್ನ ಸೀತೆಯ ನೂಪುರ ಇದೆಯಲ್ಲ, ಇದು ನನ್ನ ಸೀತೆಯ ಕುಂಡಲ ಇದೆಯಲ್ಲ ಅಂಥೇಳಿ ರಾಮ ಹೇಳ್ತಿದ್ದಲ್ಲ. ಆ ವೇಳೆದೊಳಗ ಅದು ಸೀತೆಯ ಶರೀರದ ಮೇಲೆ ಇರಲಿಲ್ಲ. ಆ ವಸ್ತು ಇವನ ಕೈಯಲ್ಲಿತ್ತು, ನೂಪುರಾಗಲಿ ಕುಂಡಲಾಗಲಿ ಏನಿತ್ತೋ ಅದು. ಆದ್ರೆ ಅವನಿಗೆ ಆ ಕುಂಡಲ ಕಾಣಿಸ್ತಾ ಇತ್ತೋ ಅಥವಾ ಅದರ ಪರಿಧಾರಣೆ ಮಾಡಿರುವ ಸೀತೆ ಕಾಣಿಸ್ತಾ ಇದ್ದಾಳ್ರಿ? ಕುಂಡಲದೊಳಗ ಕೈಯಲ್ಲಿದೆ ಕುಂಡಲ, ಸೀತೆಯ ಅಪಹರಣ ಆಗಿ ಹೋಗಿದೆ. ಈಗ ವರ್ತಮಾನದಲ್ಲಿ ಇದೆ ತಿಳಿಯಬೇಕಾದಂಥ ಜ್ಞಾನ, ಇಲ್ಲಿದೆ ಸ್ಮೃತಿ ಜ್ಞಾನ ರೀ, ಇಲ್ಲಿದೆ ಪ್ರತ್ಯಭಿಜ್ಞಾನ ರೀ. ಮತಿಜ್ಞಾನದ ಭೇದದವನ ಮಿಥ್ಯಾತ್ವ ಅವಸ್ಥೆಯೊಳಗಿನ ಯಾವ ಸ್ಮೃತಿ, ಅವು ಯಾವ ಪ್ರತ್ಯಭಿಜ್ಞಾನ, ಅವು ಯಾವ ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ, ಅಥವಾ ಅವುಗಳ ಕುರಿತಾಗಿ ಆಗಮದಲ್ಲಿ ಚರ್ಚೆ ಇಲ್ಲ. ಯಾವ ಪ್ರಕಾರ ಸ್ಮೃತಿ ಜ್ಞಾನದೊಳಗ ಆ ಕುಂಡಲ ಕೈಯಲ್ಲಿ ಇದ್ದ ನಂತರ ಆ ಕುಂಡಲದ ಮೇಲೆ ದೃಷ್ಟಿ ಕರ್ಣಕುಂಡಲದ ಮೇಲೆ ದೃಷ್ಟಿ ಬೀಳ್ತಾ ಇದ್ದ ಹಾಗೆ ಅವನಿಗೆ ಅದರ ಸ್ಮೃತಿಯೊಳಗೆ ಬಂದು ಬಿಡ್ತಿದೆ. ಯಾವುದ? ಸೀತೆಯ ರೂಪ, ಸೀತೆ ಪೂರ್ಣ ರೂಪದಿಂದ. ಸರಿಯಾದ ಈ ಪ್ರಕಾರ ವರ್ತಮಾನದ ಯಾವ ಜ್ಞಾನ ಅಂದ ಅನುಭೂತಿಯ ಸಮಯದಿಂದ ಹಿಡಿದು ಕೂಡ ಅಖಂಡವಾಗಿ ಏಕ ಇದೆಯಲ್ಲ, ಆ ಜ್ಞಾನದೊಳಗ ಅಂದಿನ ಸ್ಮೃತಿಯಲ್ಲಿ ಯಾವ ಶುದ್ಧಾತ್ಮ ಇದ್ದನೋ ಆ ಶುದ್ಧಾತ್ಮನ ಅನುಭೂತಿ ಆಗ್ತಾ ಇದೆ. ಅನುಭೂತಿಯಲ್ಲಿ ಬಂದಿರುವ ಶುದ್ಧಾತ್ಮನ ಅನುಭೂತಿ ವರ್ತಮಾನದಲ್ಲಿ ಆಗ್ತಾ ಇದೆ ಅಂಥೇಳಿ ಇದನ್ನು ಪರೋಕ್ಷ ಅಂಥೇಳಿ ಕೂಡ ಹೇಳ್ಬಹುದು. ಅನುಭೂತಿಯಲ್ಲಿ ಬಂದಿರುವ ಶುದ್ಧ ಸ್ವರೂಪದ ಅನುಭೂತಿ ಈಗ ಆಗ್ತಾ ಇದೆ. ಶುದ್ಧ ಸ್ವರೂಪ ಪ್ರತ್ಯಕ್ಷ ಈಗ ಅನುಭೂತಿ ಎದುರಿಗೆ ಇಲ್ಲ. ಆದರೆ ಜ್ಞಾನದೊಳಗ, ಅಖಂಡ ಜ್ಞಾನದೊಳಗ ಸ್ಮೃತಿ ರೂಪದಿಂದ ಇದೆ. ತಿಳಿತೇನ್ರಿ? ಶುದ್ಧ ಸ್ವರೂಪದ ಏನು ಹೇಳಿದ್ರು? ಶುದ್ಧ ಸ್ವರೂಪದಲ್ಲಿ ಅನುಭವ ರೂಪನಾಗುತ್ತಾನೆ. ವರ್ತಮಾನದಲ್ಲಂತೂ ಅನುಭವ ಆಗ್ತಾನೆ ಇದೆಯಲ್ಲ, ಅದರ ವರ್ತಮಾನದಲ್ಲಿ ಪ್ರತ್ಯಕ್ಷ ಶುದ್ಧ ಸ್ವರೂಪ ಪ್ರಗಟ ರೂಪದಿಂದ ಇಲ್ಲದೇ ಇದ್ರನೂ ಕೂಡ ಅಂದ ಆ ಸ್ವರೂಪದಲ್ಲಿದ್ದಾಗ ಯಾವ ಅನುಭವ ಆಗಿತ್ತಲ್ಲ ಅದೇ ಪ್ರಕಾರದ ಅನುಭವ ಆಗ್ತಾ ಇದೆ. ಆಗ್ತಿದೆ ಏನಿಲ್ರಿ? ಇಂದ್ರಿಯದ ಮೂಲಕ ಯಾವುದಾದರೂ ವಿಷಯದ
ಒಂದು ಅಪೂರ್ವ ಸ್ವಾದ, ಜೀವನದೊಳಗೆ ಎಂದೂ ಸವಿಯದೇ ಇರುವಂಥ ಪದಾರ್ಥವನ್ನು ಸವಿದ ಆಸ್ವಾದಿಸಿ ಅದನ್ನು ಇಷ್ಟಪಟ್ಟ ನಂತರ ಆ ವಸ್ತು ಅಂದೇ ಮುಗಿದು ಹೋಗಿದ್ದೀರಿ, ಮುಂದೆ 6 ತಿಂಗಳ ನಂತರ ಕೂಡ ಆ ವಸ್ತುವಿನ ಏನು ಅನುಭವದಲ್ಲಿ ಆನಂದ ಇತ್ತು, ಅದರ ಸ್ಮೃತಿ ಜ್ಞಾನದೊಳಗ ಆ ವಸ್ತುವಿನ ಅನುಭವ ಈಗ ಆಗ್ತಿದೆ ಏನಿಲ್ರಿ? ವಸ್ತುವಿನ ಅನುಭವ, ಆ ಅನುಭವದ ಜ್ಞಾನ ಆಗ್ತಿದೆಯೋ ಅಥವಾ ಆ ವಸ್ತುವಿನ ಅನುಭವ ಆಗ್ತಿದೆ? ಆ ವಸ್ತುವಿನ ಅನುಭವದ ಜ್ಞಾನ ನೋಡ್ರಿ, ಆ ವಸ್ತುವಿನದೇ ಅನುಭವ ಆಗ್ತಿದೆ. ಅನುಭವದ ಜ್ಞಾನ ಎಲ್ಲಿ ತಾಜಾ ಆಯಿತು, ಆ ತಾಜಾ ಆಗಿರುವಂಥ ಜ್ಞಾನದೊಳಗ ವಸ್ತುವಿನ ಅಭಾವದಲ್ಲಿ ಕೂಡ ವಸ್ತುವಿನ ಅನುಭವ ಆಗ್ತಿದೆ. ವಿಯೋಗವಾಗಿ ಹೋಗಿರುವಂಥ ಜೀವರುಗಳದ್ದು ಸಂಯೋಗದೊಳಗೆ ಯಾವ ಪ್ರಕಾರದ ಮಾತುಕತೆ ಏನು ಪ್ರವೃತ್ತಿ ಇತ್ತು ಅದರದ ಸ್ಮರಣೆ ಆಯಿತು ಅಂದ್ರೆ ಆ ಪ್ರತ್ಯಕ್ಷ ವಿಯೋಗವಾಗಿ ಹೋಗಿರುವಂಥ ಜೀವ ಪ್ರತ್ಯಕ್ಷ ಬರ್ತಾನೋ ಅಥವಾ ಇಲ್ಲ, ಜೀವನ್ ಬಿಡ್ರಿ, ವ್ಯಕ್ತಿ ಶರೀರಂತೂ ಇಲ್ಲ, ಸ್ಮಶಾನದೊಳಗೆ ಭಸ್ಮಾಗಿ ಹೋಗಿದೆ ಎಂದೋ, ಜೀವ ಇನ್ನೊಂದು ಯಾವುದೋ ಗತಿಯೊಳಗ ಅನ್ಯ ಆ ಗತಿ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ. ಆದ್ರ ನಮ್ಮ ಸ್ಮೃತಿಯೊಳಗ ವ್ಯಕ್ತಿ ರೂಪದಿಂದನ ಅವು ತಿಳಿದು ಬರ್ತಾನ, ಅನುಭವದಲ್ಲಿ ಬರ್ತಾನೋ ಅಥವಾ ಇಲ್ರಿ, ಘಟನಾ ವಿಶೇಷ ಸ್ಮರಣೆಗೆ ಬರುವುದರಿಂದ ವ್ಯಕ್ತಿಯ ಅಭಾವದಲ್ಲಿ ವ್ಯಕ್ತಿಯ ಸಂದರ್ಶನ ಆಗ್ತಿದೆ ಏನಿಲ್ಲ? ಸರಿ, ಅದೇ ಪ್ರಕಾರ ಇದು ಪರದ್ರವ್ಯದ ಮಾತಾಯ್ತು, ಇದಂತೂ ನಿಜ ದ್ರವ್ಯದ ಮಾತಿದೆ. ಹಾಗಾದ್ರೆ ಇಲ್ಲಿ ಯಾವ ಶುದ್ಧಾತ್ಮದ ಅರೇ ಆ ಶುದ್ಧಾತ್ಮ ಎಂಥವದನ? ಅರೂಪಿಯದನ್ರಿ, ಅರೂಪಿಯದನ, ಅನಂತ ಶಕ್ತಿಗಳ ಅಭೇದ ಪಿಂಡ ಇದ್ದಾನೆ, ಅಸಂಖ್ಯ ಪ್ರದೇಶದೊಳಗೂ ವ್ಯಾಪ್ತಾಗಿ ನಿಂತಿರುವಂಥ ಅಖಂಡ ವಸ್ತು ಇದ್ದಾನೆ. ಮತ್ತ ಅವನ ಅನುಭೂತಿ ಯಾವಾಗ ಜ್ಞಾನ ಇಂದ್ರಿಯಗಳ ಮಾಧ್ಯಮವನ್ನು ಬಿಟ್ಟುಕೊಟ್ಟ ಮಹಾಪುರುಷಾರ್ಥದ ಮೂಲಕ ಅವನ ಅನುಭೂತಿ ಮಾಡಿತ್ತೋ, ಆ ಅನುಭೂತಿಯ ಬಲದಿಂದ ನನ್ನ ಸ್ವರೂಪ ಹೀಗಿದೆ ಅಂಥೇಳಿ ಜ್ಞಾನದೊಳಗೆ ಯಾವ ದೃಢತೆ ಬಂದು ಬಿಟ್ಟಿತೋ, ಆ ಜ್ಞಾನದ ದೃಢತೆಯೊಳಗ ನನ್ನ ಸ್ವರೂಪ ಅನ್ಯ ರೂಪದಿಂದ ಅವನಿಗೆ ಕಾಣಿಸೋದನ್ನೇ ಇಲ್ಲ, ಎಂದೂ ಕಾಣಿಸೋದಿಲ್ಲ. ಅವ ಕನ್ನಡಿಯೊಳಗ ಮುಖ ನೋಡ್ಕೊಳ್ತಾನೇನಿಲ್ರಿ, ವಸ್ತ್ರ ಅಲಂಕಾರಾದಿಗಳಿಂದ ಪರಿಭೂಷಿತವಾಗಿರುವಂಥ ನವ ಯೌವನ ಶರೀರವನ್ನ ಕಂಡು ಅವ ಪ್ರಮುದಿತ ಆಗ್ತಾನೇನಿಲ್ರಿ. ರಾಜ್ಕುಮಾರ್ ಇದ್ದಾನೆ, ಸಮ್ಯಕ್ ದೃಷ್ಟಿ ಇದ್ದಾನೆ, ಅವ ನಿಲುಗನ್ನಡಿಯ ಎದುರಿಗೆ ನಿಂತುಕೊಂಡ ವಸ್ತ್ರ ಆಭೂಷಣ ಮೊದಲಾದವುಗಳನ್ನು ಪರಿಧಾರಣ ಮಾಡಿ ಆ ಕನ್ನಡಿಯೊಳಗೆ ಯಾವ ರೂಪ ಕಾಣಿಸ್ತಾ ಇದೆಯೋ ಅದನ್ನು ನೋಡಿ ತಾನು ಅಂಥೇಳಿ ಪ್ರಮೋದಿತ ಆಗ್ತಾನೋ ಅಥವಾ ಇಲ್ಲ? ಆಗ್ತಾನೆ. ತಾನು ಅಂಥೇಳಿ ತಿಳಿದು ಪ್ರಮೋದಿತ ಆದ್ರೂ ಆ ತಾನು ಅಂಥೇಳಿ ತಿಳಿಯುವ ಯಾವ ಪರಿಣತಿ ಇದೆಯೋ ಅದು ನನ್ನ ಸ್ವಭಾವದಿಂದ ಭಿನ್ನ. ಬಹಳ ವಿಲಕ್ಷಣವಾದಂಥ ಸ್ವರೂಪ ಇದೆ ರೀ ಅಂಥೇಳನ ಹೇಳಿದ್ರು. ಏಕ ಸೇವಿಸಿದರು ಸೇವಿಸನು, ಮೇನ್ ಏಕ ಸೇವಿಸದೆಯೂ ಸೇವಿಸುವನು. ಇದೇ ನಿರ್ಜರ ಅಧಿಕಾರದೊಳಗೆ ಇವೇ ಕಲಶಗಳ ಮಧ್ಯದಲ್ಲಿ ಬಂದಿರುವಂಥ ಒಂದು ಗಾಥೆ ಇದೆ. ಭಗವಾನ್ ಕುಂದಾಚಾರ್ಯ ದೇವರದ ಏನ ಏಕ ಸೇವಿಸಿದರು ಸೇವಿಸನು. ಆ ನಿಲುಗನ್ನಡಿಯೊಳಗೆ ತನ್ನ ಯೌವನ ಭರಿತ ರೂಪವನ್ನು ನೋಡಿ ಪ್ರಮೋದಿತ ಆಗ್ತಾ ಇದ್ದಾನೆ. ಆದ್ರೂ ಕೂಡ ಆ ಪ್ರಮೋದಿತ ಆಗುವಂಥ ತನ್ನ ಪರಿಣತಿಯ ಸೇವನೆಯನ್ನ ತಾನು ಅಂಥೇಳಿ ಮಾಡುವುದಿಲ್ರಿ. ಇದರ ಸಲುವಾಗಿನ ಇದು ಶೂರ ವೀರರ ಧರ್ಮ ಇದೆ. ಆಗೋದಿಲ್ಲದ ಅಷ್ಟು ಸುಲಭವಾಗಿ ಅಲ್ಲ, ಅನಂತ ಕಾಲದೊಳಗೆ ಆಗಿಲ್ಲ ಅಂದ ಮೇಲೆ ಆ ಕಾರ್ಯ ಸುಲಭಂತೂ ಇಲ್ಲವೇ ಇಲ್ಲ. ಅದರ ಜೀವ
ಅದೇ ಇಲ್ಲಿ ಕಾಲಲಬ್ಧಿ ಅನ್ನೋದು, ಕ್ರಮನಿಯಮಿತ ಪರ್ಯಾಯದ ಯೋಗ್ಯತೆ ಅನ್ನೋದು, ಪುರುಷಾರ್ಥ ಅನ್ನೋದು, ಜಿನವಾಣಿಯ ಮಹಿಮೆ ಅನ್ನೋದು, ಅದನ್ನು ರುಚಿಪೂರ್ವಕ ಕೇಳ್ತಾ ಇರುವಂಥ ನನ್ನ ಭಾಗ್ಯ ಅನ್ನೋದು ಯಾವುದರಿಂದ ಅನ್ನೋದ ಅದನ್ನು ಅನ್ನಬಹುದು. ಅದು ಪಂಚ ಸಮವಾಯ ಅದವನ್ನಲ್ಲ ಅನ್ನಬಹುದು. ಆದ್ರೆ ಆ ಕಾರ್ಯ ಯಾವಾಗ ಆಗ್ತಿದೆಯೋ ಆವಾಗ ಜೀವದ ದಶಾ ಮತ್ತು ದಿಶಾ ಎರಡೂ ಬದಲಾಗಿ ಹೋಗ್ತವೆ. ಜೀವದ ದಶಾ ಸೇವಿಸಿದರೂ ಸೇವಿಸುವುದಿಲ್ಲ, ಸೇವಿಸದೆಯೂ ಸೇವಿಸುವನು, ಸೇವಿಸದೆಯೂ ಅತೀಂದ್ರಿಯ ಆನಂದದ ಅನುಭವ ಮಾಡಿದ್ದನೋ ಮಾಡೋದಿಲ್ರೇ. ಯಾಕೆಂದ್ರೆ ಅದು ಸದಾ ಸಾಧ್ಯ ಇಲ್ಲ. ಅದು ಸದಾ ಅಂತರ್ಮುಹೂರ್ತ ಉಳಿತು ಅಂತಂದ್ರೆ ಇವು ಕೇವಲ ಜ್ಞಾನ ಪ್ರಾಪ್ತ ಆಗ್ತಿದ್ದೀರಿ. ಸದಾ ಸಾಧ್ಯ ಇಲ್ಲ. 1 ಸಮಯ 2 ಸಮಯ 4 ಸಮಯ 8 ಸಮಯ ಮಾಡಿದ. ಆದ್ರ ಏಕ ಸೇವಿಸದೆಯೂ ಸೇವಿಸುವನು. ಪ್ರತ್ಯಕ್ಷ ಅತೀಂದ್ರಿಯ ಆನಂದಮಯನಾದಂಥ ಆತ್ಮನ ಅನುಭವ ಮಾಡದ್ದೇ ಕೂಡ ಯಾವಾಗ ಅನುಭವ ಮಾಡಿದ್ದಲ್ಲ ಆ ಆತ್ಮಂದ ಅನುಭವ ಈಗ ಮಾಡ್ತಾ ಇದ್ದಾನೆ. ಅನುಭವದ ಅನುಭವ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರೆ ಜ್ಞಾನದ ಜ್ಞಾನ ಆಗ್ತಿದೆ. ಜ್ಞಾನದ ಜ್ಞಾನ. ಯಾವ ವಸ್ತುವಿನ ಜ್ಞಾನನೇ ಇಲ್ಲ ಅದನ್ನ ಜ್ಞಾನದೊಳಗೆ ಹೇಗೆ ತಂದುಕೊಳ್ಳುವುದು? ಯಾವ ವಸ್ತುವಿನ ಜ್ಞಾನವೇ ಇಲ್ಲ ಆ ವಸ್ತುವಿನ ಧ್ಯಾನ ಹೇಗೆ ಮಾಡೋದ್ರಿ? ನೋಡ್ರಿ, ವಸ್ತುವಿನ ಜ್ಞಾನ, ನಿಜ ವಸ್ತುವಿನ ಜ್ಞಾನ ಸಾಕ್ಷಾತ್ ಪ್ರತ್ಯಕ್ಷ ಅನುಭೂತಿಯಿಂದ ಆಗ್ತಿದೆ, ಪ್ರಾರಂಭ ಆಗ್ತಿದೆ. ಆತ್ಮನ ಜ್ಞಾನ, ನಿಜ ವಸ್ತುವಿನ ಜ್ಞಾನ ಸಾಕ್ಷಾತ್ ಪ್ರತ್ಯಕ್ಷ ಅನುಭೂತಿಯಿಂದ ಆಗ್ತಿದೆ, ಜ್ಞಾನ ಆಗ್ತಿದೆ, ಅಥವಾ ಜ್ಞಾನ ಆಗೋದ್ರ ಪ್ರಾರಂಭ ಆಗ್ತಿದೆ. ಆ ಜ್ಞಾನ ಏನಾಗ್ತಿದೆ ಅಲ್ಲ, ಆ ಜ್ಞಾನದ ಅಭ್ಯಾಸದ ಬಲದಿಂದ ಧ್ಯಾನ ಆಗ್ತಿದೆ. ತಿಳಿತೇನ್ರಿ? ಆ ಜ್ಞಾನದ ಅಭ್ಯಾಸದ ಬಲದಿಂದ ಧ್ಯಾನ ಆಗ್ತಿದೆ. ಮತ್ತು ಆ ಧ್ಯಾನದ ಫಲ ಅತೀಂದ್ರಿಯ ಆನಂದ ಇದೆ. ಧ್ಯಾನದ ಫಲ ಏನಿದೆ? ಅತೀಂದ್ರಿಯ ಆನಂದ ಇದೆ. ಧ್ಯಾನ ಯಾವುದರಿಂದ ಆಗ್ತಿದೆ? ಜ್ಞಾನದ ಅಭ್ಯಾಸದಿಂದ ಆಗ್ತಿದೆ. ಜ್ಞಾನ ಯಾವುದರಿಂದ ಆಗ್ತಿದೆ? ಅಪೂರ್ವ ಪುರುಷಾರ್ಥದಿಂದ ಒಂದು ಸಲ ಅನುಭೂತಿ ಪಡೆದಂಥವನಿಗೆ ಜ್ಞಾನ ಮತ್ತು ಜ್ಞಾನಾಭ್ಯಾಸ ಅಂಥೇಳಿ ನಮ್ಮ ಮೋಕ್ಷ ಶಾಸ್ತ್ರದ ಪ್ರಸ್ತಾವನೆಯೊಳಗೆ ಅಪ್ಪಾಜಿ ಒಂದು ಮಾತು ಹೇಳಿದ್ದಾರೆ. ಯಾವ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅನ್ನುವಂಥ ಪ್ರಥಮ ಮಂಗಲ ಸೂತ್ರ ಇದೆಯೋ ಆ ಸೂತ್ರ ಏನು ಆದಿಮಂಗಲ ಇದೆಯೋ ಅಂತ್ಯಮಂಗಲ ಇದೆಯೋ ಯಾರು ಹೇಳವ್ರ ಅಂತ. ಆದಿನೂ ಅದರಿಂದನೇ ಇದೆ, ಅಂತ್ಯನೂ ಅದರಲ್ಲೇನೇ ಇದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಒಂದು ಸಮಯ ಆತ್ಮನ ಪರಿಣತಿ ಆಗುವುದರಿಂದ ಮೋಕ್ಷ ಮಾರ್ಗದ ಆರಂಭ ಆಗ್ತಿದೆ, ಧರ್ಮದ ಆರಂಭ ಆಗ್ತಿದೆ, ಸುಖದ ಆರಂಭ ಆಗ್ತಿದೆ, ಈ ಜೀವನ ಆರಂಭ ಆಗ್ತಿದೆ ರೀ. ಅಲ್ಲಿಯವರೆಗೆ ಬರೀ ಮಿಥ್ಯಾ ದರ್ಶನ, ಮಿಥ್ಯಾ ಜ್ಞಾನ, ಮಿಥ್ಯಾ ಚಾರಿತ್ರ ರೂಪದಿಂದ ಪರಿಣಮಿಸುವ ಜೀವ ತನ್ನ ಮರಣ ಮಾಡ್ತಾ ಇದ್ದಾನ್ರಿ ಪ್ರತಿ ಸಮಯಕ್ಕೆ. ಹಾಗಾದ್ರೆ ಅಲ್ಲಿಂದನ ಜೀವನ, ಅಲ್ಲಿಂದನ ಮೋಕ್ಷ ಮಾರ್ಗ, ಅಲ್ಲಿಂದನ ಸುಖ, ಅಲ್ಲಿಂದನ ಧರ್ಮ. ಎಲ್ಲಿಂದ? ಜೀವ ಯಾವ ಸಮಯದಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪದಿಂದ ಒಂದು ಸಮಯ ಪರಿಣಮನ ಮಾಡ್ತಾನೋ ಅಲ್ಲಿಂದ. ಮತ್ತು ಅವನಿಗೆ ಸಂಪೂರ್ಣ ಕರ್ಮಗಳ ಅಭಾವ ಯಾವುದರಿಂದ ಆಗ್ತಿದೆ? ಅದರಿಂದನ ಆಗ್ತಿದೆ. ಮೋಕ್ಷ ಮಾರ್ಗ ಪೂರ್ಣ ಯಾವುದರಿಂದ ಆಗ್ತಿದೆ? ಅದರಿಂದನ ಆಗ್ತಿದೆ. ಸಾಕ್ಷಾತ್ ಮೋಕ್ಷದೊಳಗೆ ಯಾವ ಕಾರಣದಿಂದ ಹೋಗ್ತಾನೆ? ಅದೇ ಕಾರಣದಿಂದ ಹೋಗ್ತಾನೆ. ಆ ಮೋಕ್ಷದೊಳಗನ ಸಾದಿ ಅನಂತ ಕಾಲದವರೆಗೆ ಯಾವುದರ ಆಧಾರದಿಂದ ಉಳಿತಾನೆ? ಅದರದೇ ಆಧಾರದಿಂದ. ಅದು ಒಂದರ ಸಲುವಾಗಿ ನಾವು ಪುರುಷಾರ್ಥ ಮಾಡಿದ್ದ ವಿಶ್ವದ ತುಂಬೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನರಕದಲ್ಲಿಯೂ ಪ್ರಯತ್ನ ಮಾಡಿದ್ದೇವೆ ಅಥವಾ ಇಲ್ರಿ? ಸುಖದ ಸಲುವಾಗಿ
ಏನು ಪ್ರಯತ್ನ ಮಾಡಿದ್ದೆವು? ಯಾವಾಗ ಒಂದು ಸಲ ಇದರಿಂದ ಬಿಡುಗಡೆ? ಅಲ್ಲಂತೂ ಮಾಡಿದೆವು. ಹೊಡಿಲಿಕ್ಕೆ ಬಂದವರನ್ನು ಹೊಡೆದೇವ್ರಿ, ಹೌದೇನಿಲ್ರಿ? ಸಾಯಿಸಲಿಕ್ಕೆ ಬಂದವರನ್ನು ಸಾಯಿಸಿದೆವು. ಎಷ್ಟು ಬಾರಿ? ಅಸಂಖ್ಯ ಬಾರಿ ರೀ. ಆದ್ರೆ ಅದರಿಂದೇನ ಸುಖ ಆಗಲಿಲ್ಲ. ಅಲ್ಲೇ ಯಾವುದೋ ಭಾಗ್ಯವಶಾತ್ ತಿಳಿದೆವು ಇದರಿಂದ ಒಂದು ಸಲ ಬಿಡುಗಡೆ ಆಗಿ ಮಾನವ ಜನ್ಮವನ್ನ ಪ್ರಾಪ್ತ ಮಾಡಿಕೊಂಡು ಅಂತಂದ್ರ ರತ್ನತ್ರಯಮಯವಾದಂಥ ಮೋಕ್ಷ ಮಾರ್ಗದಲ್ಲೇ ಹೋಗ್ತೇನೋ, ಬೇರೆ ಏನೂ ಒಂದು ಸಮಯ ಕೂಡ ಮಾಡುವುದಿಲ್ಲ ಅಂಥೇಳಿ ಅಲ್ಲಿ ನಿರ್ಣಯ ಮಾಡಿದ್ದಾರೆ. ಮತ್ತು ಇಲ್ಲಿ ಬಂದ ನಂತರ ಆ ನಿರ್ಣಯ ಹೋಯ್ತು. ಅದರ ನೆನಪಿಲ್ಲ. ಆಗಮದೊಳಗೆ ಹೇಳಿದರನು, ತಿಳಿಸಿಕೊಟ್ರನು, ನರಕದಲ್ಲಿ ನೀನು ಹೀಗಿದ್ದೆಪ್ಪ, ಈ ಪ್ರಕಾರ ಅಸಹಾಯದಿಂದ ಎಷ್ಟು ಕಾಲ, ಎಷ್ಟು ಆಯು ತಗೊಂಡು ಹೋಗಿದ್ದೋ ಅಷ್ಟು ಪೂರ್ಣ ಆಗುವವರೆಗೆ ಅತ್ಯಂತ ಪರಾಧೀನಾಗಿ ದುಃಖ ಭೋಗಿಸಿದಿ. ಈಗ ನಿನಗ ಸ್ವಾಧೀನತೆಯಿಂದ ನಿನ್ನ ಸುಖದ ಮಾರ್ಗದೊಳಗ ನಿನ್ನ ಸುಖ ನಿಧಿಯನ್ನ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಸಂಪೂರ್ಣ ಅವಕಾಶ ಇದೆ. ಹೀಗೆ ಜ್ಞಾನಿ ಗುರುಗಳು ಹೇಳಿದ್ರನು, ಜನವಾಣಿಯಲ್ಲಿ ಓದಿದ್ರನು ಕೂಡ ಅದರದ ವಿಶ್ವಾಸ ಈ ಸಮಯದವರೆಗೆ ಆಗಿಲ್ಲ. ಈ ವಿಷಯ ತಿಳಿದು ಬರ್ತಾ ಇದೆ ಏನಿಲ್ರಿ? ಇಲ್ಲಿ ಹೇಳ್ತಾ ಇರೋದ ಬರ್ತಾ ಇದೆಯಲ್ಲ, ತಿಳಿದು ಬರ್ತಾ ಇದೆ. ಆದ್ರೆ ಇದು ಜನವಾಣಿಯ ವಿಷಯ ಇದೆ ವಿನಃ ಇದು ನನ್ನ ವಿಷಯ ಆಗಿಲ್ಲ. ಇದು ನನ್ನ ವಿಷಯ ಆಗಿಲ್ಲ. ಇದು ತಿಳಿದು ಬರ್ತಾ ಇದೆ, ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ತಿಳಿದು ಬಂದ ನಂತರ ಆನಂದಿತ ಆಗ್ತಾ ಇದ್ದೇನೆ. ಆದ್ರೂ ಕೂಡ ಆ ಆನಂದ ನನ್ನದೇ ಇದೆ. ಆ ಆನಂದವನ್ನ ನಾನೇ ನನ್ನೊಳಗಿಂದನ ಪ್ರಾಪ್ತ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆ ಆನಂದವನ್ನ ನಾನು ನನ್ನದಾಗಿರಿಸಿಕೊಂಡ ನಿರಂತರ ಅನುಭವ ಮಾಡುವ ಸಾಧ್ಯತೆ ಇದೆ. ಈ ದೃಷ್ಟಿಕೋನದಿಂದ ಅಲ್ಲಿ ಯಾವ ಪ್ರಯತ್ನ ಆಗಬೇಕೋ ಆ ಪ್ರಯತ್ನ ಆಗ್ತಾ ಇಲ್ಲ. ಏನು ಹೇಳಿದ್ರಲ್ಲಿ? ಸಹಜವಾಗಿಯೇ ಅವ ಯಾವ ಪ್ರಯತ್ನ ಮಾಡ್ತಾ ಇಲ್ಲ. ಸಹಜವಾಗಿಯೇ ಶುದ್ಧ ಸ್ವರೂಪದಲ್ಲಿ ಶುದ್ಧವಿರುವಂಥ ತನ್ನ ರೂಪದಲ್ಲಿ ಈಗ ವರ್ತಮಾನದಲ್ಲಿ ಯಾವುದು ಪ್ರಗಟ ಇದೆಯಲ್ಲ ಅದರಲ್ಲಿ ಅಶುದ್ಧಿ ಶುದ್ಧಿ ಎರಡು ಅದವೇನಿಲ್ರಿ? ಮೋಕ್ಷ ಮಾರ್ಗ ಏನಿದೆ, ಸಮ್ಯಕ್ ದರ್ಶನ ಪ್ರಾಪ್ತ ಆಗಿರುವಂಥ ಜೀವದ ವರ್ತಮಾನದ ಭಾವದೊಳಗ ಶುದ್ಧಿ ಅಶುದ್ಧಿ ಎರಡೂ ಅದವೇನಿಲ್ರಿ? ಎರಡೂ ಇದಾವೆ. ಯಾವುದು ಶುದ್ಧ ಇದೆ, ಯಾವುದು ಅಶುದ್ಧ ಇದೆ? ಈಗೇನು ಹೇಳ್ತಲ್ಲ ದೃಷ್ಟಾಂತ, ನಿಲುಗನ್ನಡಿಯ ಮುಂದೆ ನಿಂತುಕೊಂಡ ಸುಂದರವಾದಂಥ ಬೆಲೆ ಬಾಳುವ ವಸ್ತ್ರ ಆಭೂಷಣಗಳನ್ನು ಪರಿಧಾರಣ ಮಾಡಿ ಪ್ರಮೋದಿತ ಆಗ್ತಾ ಇರುವಂಥದ್ದು ಏನು ಅಂಶ ಇದೆ ಅದು ಅಶುದ್ಧಿ ಇದೆ. ಹೌದೇನಿಲ್ರಿ? ಇನ್ನು ಶುದ್ಧಿ ಯಾವುದಿದೆ? ಯಾವುದ ಯಾವಾಗ ಪ್ರತ್ಯಕ್ಷ ಇಡೀ ವಿಶ್ವದ ಪದಾರ್ಥಗಳ ಸ್ವಲ್ಪ ಕೂಡ ತನ್ನ ಪರಿಣಾಮದೊಳಗೆ ತಲೆ ಹಾಕಿರಲೇ ಇಲ್ಲ, ಅಂಥ ಯಾವ ಒಂದು ಪರಿಣಾಮ ವಿಶೇಷಿತ್ತೋ ಆ ಪರಿಣಾಮದೊಳಗ ಸಂಪೂರ್ಣ ವ್ಯಾಪ್ತಾಗಿ ಯಾವ ಸ್ವಭಾವವೇ ಅನುಭವದಲ್ಲಿ ಬಂದಿತ್ತೋ ಆ ಅನುಭವದ ಯಾವ ಆ ಒಂದು ಆಸ್ವಾದ ಇತ್ತೋ ಆ ಆಸ್ವಾದದ ಗಂಧದೊಳಗನ ಅದರದೇ ಧುನ್ ಒಳಗನ ಇವು ಏನಿದ್ದಾನೆ ಅದ ನಾನು ಹೀಗಿದ್ದೇನೆ ಯಾಗ ಅಂದ ಅನುಭವದಲ್ಲಿ ಬಂದಿತ್ತಲ್ಲ ಅಂದನ್ನುವ ಮಾತಿಲ್ಲ. ಈ ಸಮಯದಲ್ಲಿ ಅದರದ ಜ್ಞಾನ ವರ್ತಿಸ್ತಾ ಇದೆಯಲ್ಲ, ಅಂಥವ ನಾನಿದ್ದೇನೆ, ಅವನೇ ನಾನಿದ್ದೇನೆ. ಬಹಳ ಅದ್ಭುತ ರೀ. ಅವನೇ ನಾನಿದ್ದೇನೆ ಅಂಥೇಳಿ ಒತ್ತು ಕೊಡೋದಿಲ್ಲ, ಸಹಜವಾಗಿನ ಅವ ತಾನಾಗಿದ್ದಾನೆ. ಮತ್ತು ಯಾವುದು ಉಪಾಧಿ ಇದೆಯಲ್ಲ, ಈಗೇನು ಹೇಳಿತು ವಸ್ತ್ರ ಅಲಂಕಾರದಿಂದ ಪರಿಭೂಷಿತವಾಗಿಯೇ ಪ್ರಮೋದಿತ ಆಗ್ತಾ ಇದ್ದಾನಲ್ಲ, ಆ ಪರಿಣತಿ
ಅವ ನಾನು ಅನ್ನುವಂಥ ಪರಿಣತಿಯೊಳಗ ಪ್ರವೇಶನ ಪಡಿತಾ ಇಲ್ಲ. ಇದೇ ರೀ ಆ ಪರಿಣತಿ ಅವನದೇ ಇದೆ. ಯಾವ ಪರಿಣತಿ? ನಾನೆಷ್ಟು ಸುಂದರ, ನನ್ನ ರೂಪ ಎಷ್ಟು ಮನೋಹರ, ಈ ಪ್ರಕಾರದ ವಿಕಲ್ಪ ಇಲ್ಲ, ಪ್ರತ್ಯಕ್ಷ ಪರಿಣತಿಯೊಳಗಿದೆ ರೀ. ಅರೆ ಯುದ್ಧಕ್ಕೆ ಹೊರಟಿದ್ದಾನೆ ನೋಡ್ರಿ, ದೀಕ್ಷಾ ತಗೊಳ್ಳಿಕ್ಕೆ ತಯಾರಾದಲ್ಲ, ವೈರಾಗ್ಯದ ಬೀಜ ಬಿತ್ತಲ್ಲ, ಆವಾಗನೂ ಭರತ ಚಕ್ರವರ್ತಿ ರತ್ನಗನ್ನಡಿಯೊಳಗೆ ಮುಖಾವಲೋಕನವನ್ನೇ ಮಾಡ್ತಾ ಇದ್ದ. ಅಂದ್ರೆ ಸಮ್ಯಕ್ ದೃಷ್ಟಿ ಜೀವ ಇದ್ರೂ ಕೂಡ ಶರೀರಕ್ಕೆ ಸಂಬಂಧಿಸಿದ ಸಂಯೋಗ ರೂಪದ ಯಾವ ಏನದ ಅಸಮಾನ ಜಾತಿಯ ದ್ರವ್ಯ ಪರ್ಯಾಯ ಇದೆಯೋ ಆ ರೂಪದ ಪರಿಣಾಮನ ಆಗ್ತಾ ಇರ್ತಿದೆ. ಆದ್ರೆ ಆ ಪರಿಣಾಮನದ್ದ ನಾನು ಹೀಗಿದ್ದೇನೆ ಅನ್ನುವ ಸಹಜ ಜ್ಞಾನದೊಳಗೆ ಪ್ರವೇಶ ಆಗುವುದಿಲ್ರಿ. ಹಾಗೆ ಆಗ್ತಿತ್ತು ಅಂತಂದ್ರೆ ಅದನ್ನ ತೆಗೆಯೋದು ಹೆಂಗ್ರಿ ಹೇಳ್ರಿ ನೋಡೋಣ. ಹಾಗೆ ಒಂದು ವೇಳೆ ತನ್ನ ಸ್ವರೂಪದ ಜ್ಞಾನೇನು ವರ್ತಿಸ್ತಾ ಇದೆ, ಶುದ್ಧ ಸ್ವರೂಪದ ಜ್ಞಾನ, ದ್ರವ್ಯಕರ್ಮ ಭಾವಕರ್ಮ ನೋಕರ್ಮಗಳಿಂದ ಅತ್ಯಂತ ಅಸ್ಪೃಷ್ಟ 3 ಕಾಲದಲ್ಲೂ ಇರುವಂಥ ಆ ಶುದ್ಧ ಸ್ವರೂಪದ ಜ್ಞಾನೇನು ವರ್ತಿಸ್ತಾ ಇದೆ, ಅದರೊಳಗೆ ಒಂದು ವೇಳೆ ವರ್ತಮಾನದ ಉಪಾಧಿ ರೂಪದ ಪರಿಣತಿ ಪ್ರವೇಶ ಮಾಡುತ್ತಿತ್ತು ಅಂತಂದ್ರೆ ಅದನ್ನು ಯಾವ ರೀತಿಯಿಂದ ತೆಗೆಯೋದು, ಯಾವುದರಿಂದ ತೆಗೆಯೋದ್ರಿ? ನಿರ್ಮಲವಾದಂಥ ಹಾಲಿನೊಳಗ ಪರಿಶುದ್ಧ ಅಮೃತಮಯವಿರುವಂಥ ಹಾಲಿನೊಳಗ 1 ಸ್ಪೂನ್ ಮಜ್ಜಿಗೆ ಬಿತ್ತರೆ ಅದನ್ನು ಹೇಗೆ ತೆಗೆಯೋದು? ಹುಳಿ ಮಜ್ಜಿಗೆ ಹೇಗೆ ತೆಗೆಯೋದು? ಅದಕ್ಕಿಂತಲೂ ಏಕರೂಪ ಇದೆ, ತನ್ನದೇ ಪರಿಣತಿ ಇದೆಯಲ್ಲ. ವರ್ತಮಾನದ ಜ್ಞಾನ ತ್ರಿಕಾಲಿ ಜ್ಞಾನದ ಆಶ್ರಯ ಮಾಡಿ ವರ್ತಿಸ್ತಾ ಇರುವಂತಹ ವರ್ತಮಾನದ ಜ್ಞಾನ. ಬರೇ ವರ್ತಮಾನದ ಜ್ಞಾನ ಅಂದ್ರೆ ತಪ್ಪಾಗ್ತಿದೆ. ತ್ರಿಕಾಲಿ ಜ್ಞಾಯಕ ಸ್ವಭಾವದ ಅನುಭೂತಿ ಪೂರ್ವಕ ಆಶ್ರಯ ಮಾಡಿ ವರ್ತಿಸ್ತಾ ಇರುವಂತಹ ವರ್ತಮಾನದ ಜ್ಞಾನ ಮತ್ತು ಅನಾದಿ ಕಾಲದ ಅಜ್ಞಾನದಿಂದ ಆಗಿರುವಂತಹ ಕರ್ಮದ ಉಪಾಧಿಯ ಕರ್ಮದ ಉದಯದ ನಿಮಿತ್ತದಿಂದ ಆಗಿರುವಂತಹ ಅಶುದ್ಧತೆ ಯಾರ್ದ? ದೇಹದಲ್ಲ, ವಚನದಲ್ಲ, ವಿಚಾರ ಯಾವುದರ್ದ? ಜೀವದ ಪರಿಣತಿ ಇದೆ. ಹಾಗಾದ್ರ ಆ ಅಶುದ್ಧ ಪರಿಣತಿ ಇದೆ ಅಲ್ಲ, ನಾನಿಷ್ಟ, ನನ್ನ ರೂಪಿಷ್ಟ ಮನೋಹರ, ನನ್ನ ದೇಹ ಇಷ್ಟ ಸುಂದರ ಅಂಥೇಳಿ ಏನು ಕನ್ನಡಿಯೊಳಗೆ ನೋಡ್ಕೊಂಡ ಆ ನಾನೆನ್ನುವ ಅದರಲ್ಲೇ ಅದರ ಕುರಿತು ಆ ಅವಸ್ಥಾ ವಿಶೇಷದ ಕುರಿತು ನಾನೆನ್ನುವ ಯಾವ ಪರಿಣತಿ ಇದೆಯಲ್ಲ, ಆ ಪರಿಣತಿ ಒಂದು ವೇಳೆ ತನ್ನ ಸಹಜ ಶುದ್ಧ ಸ್ವರೂಪದ ಜ್ಞಾನದೊಳಗೆ ಪ್ರವೇಶ ಮಾಡಿತ್ತು ಅಂತಂದ್ರೆ ಅದನ್ನು ತೆಗೆಯೋದು ಹೇಗ? ಹಾಗಾದ್ರೆ ಇದರ ಅರ್ಥ ಏನ? ಅದರ ಸಹಜ ರೂಪದಿಂದ ಶುದ್ಧ ಸ್ವರೂಪದ ಅನುಭವದಲ್ಲಿ ಯಾವ ನಿಮಗ್ನತೆಯಿಂದ ಜ್ಞಾನ ವರ್ತಿಸ್ತಾ ಇದೆಯೋ ಆ ಜ್ಞಾನದೊಳಗ ಇದರ ಪ್ರವೇಶನ ಆಗಿಲ್ಲ. ಯಾವ ಕಾರಣದಿಂದ ಆಗಲಿಲ್ಲ? ಯಾವ ಕಾರಣದಿಂದ ಆಗಲಿಲ್ಲ? ಆಗಿಲ್ಲ ಅಂತ ಹೇಳಿದ್ರೆ ಹ್ಞೂ ಅಂದ್ರೆ ಯಾವ ಕಾರಣದಿಂದ ಆಗಿಲ್ಲ? ಅದೇ ವಸ್ತು ಸ್ವರೂಪವೇ ಆಗಿದೆ. ವಸ್ತು ಸ್ವರೂಪದ ಸ್ವೀಕಾರ ಮಾಡಿರುವಂತಹ ದೃಷ್ಟಿಯ ಬಲವೇ ಆಗಿದೆ. ಮೂಲ ವಸ್ತುವಿನೊಳಗ ವಿಕಾರದ ಪ್ರವೇಶ ಇಲ್ಲ. ಇದೆ ಅಂದ್ರೆ ಧ್ರುವದೊಳಗ ಉತ್ಪಾದ ರೂಪದ ವಿಕೃತಿ ಏನಿದೆ ಅದರದ ಪ್ರವೇಶ ಇದೆಯೇನ? ಇಲ್ಲ. ಅವು ಎರಡೂ ಹೇಗದವು? ಉತ್ಪಾದ ಮತ್ತು ಧ್ರುವ ಹೇಗದವು? ಉತ್ಪಾದ ಮತ್ತು ಧ್ರುವ ಹೇಗದವು? ಸಿದ್ಧಾಂತ ಗ್ರಂಥದಲ್ಲಿ ನೋಡಿದರೆ ವರ್ತಮಾನದ ವಿಕಾರ ರೂಪದ ಉತ್ಪಾದ ಏನಿದೆಯೋ ಅದು ತ್ರಿಕಾಲಿ ಧ್ರುವದ ಜೊತೆಗೆ ಅನಿತ್ಯ ತಾದಾತ್ಮ್ಯ ಸಂಬಂಧವನ್ನ ಹೊಂದಿರುವಂಥದ್ದಿದೆ ಅಂತ ಹೇಳಿದ್ದಾರೆ. ಮತ್ತು ವಸ್ತುವಿನ ಸಿದ್ಧಿ ಮಾಡುವಂಥ ವಸ್ತುವಿನ ಸಿದ್ಧಿ 2 ಪ್ರಕಾರದಿಂದ ಆಗ್ತಿದೆ ರೀ. 2 ಪ್ರಕಾರದಿಂದ ಹೇಗಾಗ್ತಿದೆ?
ತನ್ನ ಭಾವದ ತನ್ನ ಜೊತೆಗೆ ಏಕರೂಪ ಮಾಡುವುದರಿಂದ ತನ್ನ ಸಿದ್ಧಿಯಾಗ್ತಿದೆ. ಒಂದು ಮಾತು. ತನ್ನ ಭಾವದ ಪರದ ಜೊತೆಗೆ ಏಕರೂಪ ಮಾಡದೇ ಇರುವುದರಿಂದ ತನ್ನ ಸಿದ್ಧಿಯಾಗ್ತಿದೆ. ಏನು ಹೇಳ್ತು? ತನ್ನ ವರ್ತಮಾನದ ಭಾವವನ್ನ ತನ್ನ ತ್ರಿಕಾಲಿ ಸ್ವಭಾವದ ಜೊತೆಗೆ ಏಕ ಮಾಡುವುದರಿಂದ ತನ್ನ ಸಿದ್ಧಿಯಾಗ್ತಿದೆ. ತನ್ನ ವರ್ತಮಾನ ಸ್ವಭಾವ ಮತ್ತು ತ್ರಿಕಾಲಿ ಸ್ವಭಾವ ಎರಡರದ್ದು ಅಭೇದ ರೂಪದಿಂದ ಭಿನ್ನ ವಸ್ತುಗಳಿಂದ ಭಿನ್ನತೆಯ ಸಿದ್ಧಿ ಆಗಬೇಕಾದ್ರೆ ಅಲ್ಲೇನಿದೆ ರೀ? ಅಲ್ಲಿ ಇವೆರಡೂ ಏಕ ಇರುವೆಳೆದೊಳಗೂ ಕೂಡ ಇವು ಎರಡರಿಂದ ಅದನ್ನು ಭಿನ್ನ ಅಂತೇಳಿ ಭಿನ್ನತೆಯ ಸಿದ್ಧಿ ಎರಡು ಪ್ರಕಾರ. ಒಂದು ಪರದಿಂದ ಭಿನ್ನ, ಒಂದು ಸಮಯವರ್ತಿ ಪರ್ಯಾಯದ ಜೊತೆಗೆ ಏಕತೆ ಮಾಡಿ ಭಿನ್ನ. ಹಾಗಾದ್ರೆ ಇಲ್ಲಿ ಯಾವ ನಿರ್ಜರೆ ನಡೆದದ್ದು ಇದೆ, ಯಾವ ಸಮ್ಯಕ್ ದೃಷ್ಟಿ ಜೀವ ನಿರ್ಜರೆ ರೂಪದಿಂದ ಅಥವಾ ಮೋಕ್ಷದ ಸನಿಹಕ್ಕೆ ಸಾಗುತ್ತಾ ಇದ್ದಾನೆ, ಅದಕ್ಕೆ ಕಾರಣ ಏನ? ಒಂದು, ಮೂಲ ವಸ್ತುವಿನಲ್ಲಿ ವಿಕಾರದ ಪ್ರವೇಶ ಇಲ್ಲ. ವಿಕಾರ ಯಾರ್ದಿದೆ? ಪರದ್ರವ್ಯದಿಂದ ಭಿನ್ನ ಮಾಡೋದಿತ್ತು, ಕರ್ಮದಿಂದ ಭಿನ್ನ ಮಾಡೋದಿತ್ತು ತನ್ನನ್ನ ಅಂತಂದ್ರೆ ವಿಕಾರ ಜೀವದ್ದನ ಇದೆ ಅಂತಾರೆ. ಕರ್ಮದ ಕಾರಣದಿಂದಾಗಿಲ್ಲ, ಜೀವದ್ದನೇ ಇದೆ. ಇನ್ನು ಯಾವಾಗ ಪ್ರಯೋಜನಭೂತ ವಾಸ್ತವಿಕ ತನ್ನನ್ನು ತಾನು ಹಿಡ್ಕೊಳ್ಳೋದಿದೆ, ಪರದಿಂದಂತೂ ಭಿನ್ನ ಆದ, ಇನ್ನು ನಿಜವಾಗಿ ಸ್ವದ ಅನುಭವ ಬರಬೇಕಾದ್ರೆ ಅಲ್ಲೇನು ಮಾಡೋದ? ವಿಕಾರದಿಂದ ಭಿನ್ನ. ತಿಳಿತೇನ್ರಿ? ತನ್ನ ಸಿದ್ಧಿಯೇ ಆಗಬೇಕಾಯ್ತು ಅಂತಂದ್ರೆ ಪರದಿಂದ ಭಿನ್ನ ಆಗೋದು, ತನ್ನ ಅನುಭವ ಆಗಬೇಕಾಯ್ತು ಅಂತಂದ್ರೆ ವಿಕಾರದಿಂದ ಭಿನ್ನ. ಹಾಗಾದ್ರೆ ವಸ್ತು ಮೂಲತಃ ಹೇಗಿದೆ? ವಿಕಾರವನ್ನು ತನ್ನೊಳಗೆ ಗ್ರಹಣ ಮಾಡಿಲ್ಲ. ಒಂದು ಮಾತು. ಇನ್ನು ಎರಡನೇದು, ಸಾಧಕ ಹೇಗಿದ್ದಾನೆ? ಸಾಧಕ ತನ್ನ ದೃಷ್ಟಿಯೊಳಗೆ ಆ ತ್ರಿಕಾಲಿ ವಸ್ತುವನ್ನು ಸ್ವೀಕಾರ ಮಾಡಿರುವುದರಿಂದ ಅದೇನಿದೆಲ್ಲ ಪರಮಭಾವ ಸ್ವರೂಪ ಅಂಥೇಳಿ ಏನು ಪುಸ್ತಕ ಇತ್ತಲ್ಲ, 320ನೇ ಗಾಥೆಯ ಮೇಲಿನ ಜಯಸೇನಾಚಾರ್ಯರ ಟೀಕೆಯ ಮೇಲೆ ಆಗಿರುವಂಥ ವ್ಯಾಖ್ಯಾನದ ಒಂದೇನು ಕೃತಿ ಇತ್ತು, ಪರಮಭಾವ ಸ್ವರೂಪ. ಅದರದ ವಿಷಯ ಅದು ಸಮಯಸಾರನೇ ಇದೆ, ಇದು ಸಮಯಸಾರನೇ ಇದೆ. 320ನೇ ಗಾಥೆ ದಿಠಿ ಜಹೇವಣಾನು. ಅರೆ ದೃಷ್ಟಿ ಅಲ್ಲಿ ಸಮ್ಯಕ್ ದರ್ಶನದ ಮಹಿಮೆ ಇದೆ. ಯಾವ ಪ್ರಕಾರ ವಸ್ತು ಮಹಿಮಾನ್ವಿತ ಇದೆಯೋ, ತ್ರಿಕಾಲಿ ಧ್ರುವ ಚೈತನ್ಯ ಪದಾರ್ಥ ಮಹಿಮಾನ್ವಿತ ಇದೆಯೋ, ಅದೇ ಪ್ರಕಾರದ ಮಹಿಮೆ ಆ ತ್ರಿಕಾಲಿ ಧ್ರುವ ಚೈತನ್ಯ ನಿರ್ವಿಕಾರಿ ಪದಾರ್ಥವನ್ನು ಗ್ರಹಣ ಮಾಡಿರುವಂಥ ದೃಷ್ಟಿ ಕೂಡ ಅಷ್ಟೇ ಮಹಿಮಾನ್ವಿತ. ಗೊತ್ತಾಯ್ತೇನ್ರಿ? ಯಾವ ಪ್ರಕಾರ ದ್ರವ್ಯ ಪರ್ಯಾಯ ರೂಪದ ವಿಕಾರವನ್ನು ಸ್ಪರ್ಶ ಮಾಡುವುದಿಲ್ಲ, ಅದೇ ಪ್ರಕಾರ ಆ ದ್ರವ್ಯವನ್ನು ತನ್ನಲ್ಲೇ ಧಾರಣ ಮಾಡಿರುವಂಥ ದೃಷ್ಟಿಯೊಳಗೂ ಕೂಡ ವಿಕಾರದ ಪ್ರವೇಶ ಇಲ್ಲ. ಈ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾನೋ, ಇದ್ದಂಥ ಕರ್ಮವನ್ನು ನಿರ್ಜರೆ ಮಾಡಿ ಮೋಕ್ಷ ಮಂದಿರದೊಳಗೆ ಹೊರಟು ಹೋಗ್ತಾನೆ. ತಿಳಿತು ಅಂದುಕೊಳ್ತೇನೆ. ಸಮ್ಯಕ್ ದೃಷ್ಟಿಯು ಸಹಜವಾಗಿ ಶುದ್ಧ ಸ್ವರೂಪದಲ್ಲಿ ಅನುಭವ ರೂಪನಾಗುತ್ತಾನೆ. ಹಾಗೂ ಉದ್ಗಲ ದ್ರವ್ಯದ ಉಪಾಧಿಯಿಂದ ಎಷ್ಟು ರಾಗಾದಿ ಅಶುದ್ಧ ಪರಿಣತಿ ಇದೆ, ಅದರಿಂದ ಎಲ್ಲ ಪ್ರಕಾರವಾಗಿ ರಹಿತನಾಗುತ್ತಾನೆ. ಎಲ್ಲ ಪ್ರಕಾರವಾಗಿ ಉದಯ ರೂಪದಿಂದನೂ ಇಲ್ಲ, ಬಂಧ ರೂಪದಿಂದನೂ ಇಲ್ಲ, ಅನುಭವ ರೂಪದಿಂದನೂ ಇಲ್ಲ, ಜ್ಞಾನ ರೂಪದಿಂದನೂ ಇಲ್ಲ, ಶ್ರದ್ಧೆಯ ರೂಪದಿಂದನೂ ಇಲ್ಲ. ಈ ಪ್ರಕಾರ ಎಲ್ಲ ಪ್ರಕಾರದಿಂದ ಆ ಉದಯ ರೂಪದ ಉಪಾಧಿಯಿಂದ ಏನಾಗ್ತಾನೋ ರಹಿತ. ಭಾವಾರ್ಥವು ಈ ಪ್ರಕಾರವಿದೆ. ಇಂಥ ಲಕ್ಷಣವು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ಅವಶ್ಯವಾಗಿ ಇರುತ್ತದೆ. ಮತ್ತು ಇಂಥ ಲಕ್ಷಣವು ಇದ್ದ ಮೇಲೆ ಅವಶ್ಯವಾಗಿ ವೈರಾಗ್ಯ ಗುಣವಿರುತ್ತದೆ. ಗುಣ ಹೇಳಿದರೆ
ಇಂಥ ಲಕ್ಷಣ ನಿಯಮದಿಂದ ಸಮ್ಯಕ್ ದೃಷ್ಟಿಯಲ್ಲಿರ್ತಿದೆ. ಇಂಥ ಲಕ್ಷಣ ಇದ್ದ ಮೇಲೆ ನಿಯಮದಿಂದ ವೈರಾಗ್ಯ ಗುಣ ಇರ್ತದೆ. ವೈರಾಗ್ಯ ಗುಣ ಯಾಕಂದ್ರೆ ರಾಗದ ದೋಷ ಇದೆ, ರಾಗದ ದೋಷ ಇದೆ, ವೈರಾಗ್ಯದ ಸ್ವಭಾವ ಇದೆ, ಜೀವದ ಸ್ವಭಾವ ಇದೆ. ಯಾವುದರ ಜೊತೆಗೇನು ಪ್ರೀತಿ ಮಾಡುವಂಥದ್ದ ಜೀವದ ಸ್ವಭಾವ. ಎಲ್ಲ ಪದಾರ್ಥಗಳ ಯಾವ ಹೇಗಿದವೆಯೋ ಹಾಗೆ ತಮ್ಮ ತಮ್ಮ ವೈಭವದಿಂದ ಜ್ಞಾನದಲ್ಲಿ ತಿಳಿದು ಬಂದ್ರೂ ಕೂಡ ಆ ವೈಭವ ಅದರದ್ದು ಇದೆ. ದೋಷ ಇರಲಿ, ವೈಭವ ಇರಲಿ, ರಾಗ ಏನಿದೆ, ದ್ವೇಷ ಏನಿದೆ, ಇದೇನಿದೆ ರೀ ಆ ಸಮಯದ ಪರ್ಯಾಯದ ನಿಧಿ ಇದೆ, ವೈಭವ ಇದೆ ರೀ. ಅದನ್ನು ನಾನು ಅಂಥೇಳಿ ಅಂದುಕೊಳ್ಳೋದ ಇದು ನನ್ನ ದೋಷ ಇದೆ. ಅದು ನಾನಲ್ಲ ಅಂಥೇಳಿ ತಿಳ್ಕೊಳ್ಳೋದ ಇದು ನನ್ನ ಗುಣ ಇದೆ ರೀ. ವೈರಾಗ್ಯ ಏನಿದೆ, ಜೀವದ ಗುಣ ಇದೆ. ವೈರಾಗ್ಯದ ಅರ್ಥ ಎರಡು ಪ್ರಕಾರ ಇದೆ. ವೈರಾಗ್ಯದ ಅರ್ಥ ಎರಡು ಪ್ರಕಾರ ಏನ? ವಿರಾಗ ಇಲ್ಲಿ ಹೇಳಿದಾರಲ್ಲ, ವಿರಮತಿ ಅಂದಿದ್ದಾರೆ. ವಿರಮತಿ, ವಿರಮತಿ ಅರ್ಥಾತ್ ಅದರಿಂದ ರಹಿತವಾದಂಥ ಮತಿ, ಬುದ್ಧಿ. ವಿರಾಗ ಅರ್ಥಾತ್ ವಿಶೇಷ ರಾಗ. ವಿರಾಗ ಅರ್ಥಾತ್ ರಾಗ ಇಲ್ಲದೆ ಇರುವಂಥದ್ದು. ವಿ ಅನ್ನೋದೇನಿದೆ ಎರಡು ಅರ್ಥ ಕೊಡ್ತಿದೆ. ಒಂದು ವಿಶೇಷ ಅನ್ನುವಂಥದ್ದು ಅರ್ಥ ಕೊಡ್ತಿದೆ, ಇನ್ನೊಂದು ನಕಾರಾತ್ಮಕ ಇಲ್ಲ ಅನ್ನುವಂಥದ್ದು ಕೊಡ್ತಿದೆ. ಹಾಗಾದರೆ ಜೀವದ ಗುಣ ವಿರಾಗ ಇದೆ, ಅರ್ಥಾತ್ ವಿಶೇಷವಾಗಿ, ಅರ್ಥಾತ್ ತನ್ನ ಸ್ವಭಾವದ ಕುರಿತು ತನ್ನಲ್ಲೇ ಪ್ರೀತಿ ಉತ್ಪನ್ನ ಆಗೋದು ಇದು ಒಂದು ವಿರಾಗ ರೀ. ತನ್ನ ತ್ರಿಕಾಲಿ ನಿರ್ಬಾಧ ಜ್ಞಾತಾ ಸ್ವಭಾವ ಏನಿದೆ ಅದರ ಕುರಿತು ಪ್ರೀತಿ ಉತ್ಪನ್ನ ಆಗೋದು. ಅರೆ ಪ್ರೀತಿ ಯಾವುದರ ಸಲುವಾಗಿದ್ರೂ ಬಂದದ್ದನ ಕಾರಣ ಇದೆಯಲ್ಲ. ಪ್ರೀತಿ ಇಲ್ಲದೆ ಹೋದರೆ ಈ ಪರ್ಯಾಯ ಅದರ ಜೊತೆಗೆ ಅಭೇದ ಹೇಗಾಗೋದ್ರಿ? ಯಾವುದರ ಜೊತೆಗೆ ಪ್ರೀತಿ ಇಲ್ಲ ಅದರ ಜೊತೆಗೆ ಏಕರೂಪ ಹೇಗಾಗೋದು ಹೇಳ್ರಿ. ಹಾಗಾದ್ರೆ ಇದು ಒಂದು ಪ್ರಕಾರ ಏನಿದೆ, ಪ್ರೀತಿ ಇದೆ. ಪರ್ಯಾಯಕ ನಿಜ ಸ್ವಭಾವದ ಕುರಿತು, ತ್ರಿಕಾಲಿ ದ್ರವ್ಯದ ಕುರಿತು ಪ್ರೀತಿ ಅನುರಾಗ ಉತ್ಪನ್ನ ಐತ್ರಿ. ಅದೇನಿದೆ, ವಿಶೇಷ ರಾಗಿದೆ. ವಿಶೇಷ ರಾಗ ಯಾಕ? ಈ ಮೊದಲು ಇರಲಿಲ್ಲ ಒಂದರ್ಥ. ಎರಡನೇದ್ದೇನ, ಇದರಿಂದನ ಆ ಪರ್ಯಾಯದ ಕಾರ್ಯ ಸಿದ್ಧ ಆಗೋದಿದೆ ರೀ. ಆ ಪರ್ಯಾಯದ ಕಾರ್ಯದ ಸಿದ್ಧಿ ಯಾವುದರಿಂದ ಆಗೋದ? ಧ್ರುವದ ಮೇಲೆ ಮಮತೆ ಮಾಡುವುದರಿಂದ, ಅನುರಾಗ ಮಾಡುವುದರಿಂದ, ನಿಜ ಸ್ವಭಾವದಲ್ಲಿ ಪ್ರೀತಿ ಮಾಡುವುದರಿಂದನೇ ಅದರ ಕಾರ್ಯದ ಸಿದ್ಧಿ. ಅದರ ಸಲುವಾಗಿ ವಿಶೇಷ ರಾಗ. ಇನ್ನು ವಿರಾಗ ಅಂತಂದ್ರೆ ಯಾವ ರಾಗ ಅನಾದಿಯಿಂದ ನಡೀತಾ ಇತ್ತಲ್ಲ ಅದೀಗ ಇಲ್ಲದಾಯಿತು. ತಿಳಿತೇನಿಲ್ರಿ? ಯಾವ ರಾಗ ಅರ್ಥಾತ್ ಯಾವುದರ ಕುರಿತು ನಿರಂತರ ಪ್ರೀತಿ, ಪರದ್ರವ್ಯದ ಅವಸ್ಥಾ ವಿಶೇಷಗಳ ಕುರಿತು ನಿರಂತರ ಯಾವ ಪ್ರೀತಿ ನಡೀತಾ ಇತ್ತು ಅದೀಗ ಇಲ್ಲದಾಯಿತು, ಹೊರಟೋಯ್ತು. ಇಲ್ಲ ಆಯ್ತು, ಹೊರಟೋಯ್ತು, ನಷ್ಟ ಆಯಿತು, ಉತ್ಪನ್ನ ಆಗಲಿಲ್ಲ. ಅಲ್ಲಿ ವಿದ ಅರ್ಥ ಏನ? ವಿಶೇಷ. ಈ ಮೊದಲು ಎಂದೂ ಇರಲಿಲ್ಲ. ಮತ್ತು ಅದರ ಮೇಲೆ ಅನುರಾಗ ಮಾಡುವುದರಿಂದ ಈ ಪರ್ಯಾಯಕ್ಕೆ ಯಾವುದು ಅಭೀಷ್ಟ ಇತ್ತೋ ಆ ಶಾಂತಿ ಸುಖ ಲಭಿಸಿತು. ಏನು ಹೇಳ್ತಾರೆ ಇಲ್ಲಿ? ಇಂಥ ಲಕ್ಷಣವು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ಅವಶ್ಯವಾಗಿ ಇರುತ್ತದೆ ಮತ್ತು ಇಂಥ ಲಕ್ಷಣವು ಇದ್ದ ಮೇಲೆ ಅವಶ್ಯವಾಗಿ ವೈರಾಗ್ಯ ಗುಣವಿರುತ್ತದೆ. ಇಲ್ಲಿ ಇರುವ ಮಾತಿದೆ, ಹುಟ್ಕೊಳ್ಳುವ ಮಾತಿಲ್ಲ. ಯಾವುದು ಹುಟ್ಕೊಳ್ತಿದೆಯೋ ಅದು ನಷ್ಟ ಆಗ್ತಿದೆ, ಅದಕ್ಕೆ ಇರುವ ಮಾತಿದೆ, ಗುಣವಿರುತ್ತದೆ.